ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ಹೊಸ ವರ್ಷದ ವಿಶೇಷಕ್ಕೆ ಒಂದು ಸ್ಪೆಷಲ್ ಹೋಮ್ ಸ್ಟೈಲ್ ಥಾಲಿನ ತಯಾರಿಸೋಣ. ಇದರಲ್ಲಿ ವೆಜಿಟೇಬಲ್ ಪುಲಾವ್, ಹೆಸರುಬೇಳೆ ಪಾಯಸ ಮತ್ತು ಕ್ರಿಸ್ಪಿ ಪಕೋಡ ಈ 3 ಐಟಂಗಳನ್ನ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ಹೊಸ ವರ್ಷವನ್ನ ಒಳ್ಳೆ ಮನಸ್ಸು ಹಾಗೂ ರುಚಿಕರವಾದ ಊಟದೊಂದಿಗೆ ಆರಂಭಿಸೋಣ. ಮೊದಲಿಗೆ ನಾವು ಪುಲಾವಿಂದ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ಇದು ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ತರಕಾರಿಗಳನ್ನ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಇದರಲ್ಲಿ ನಾನು ಆಲೂಗಡ್ಡೆ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಪುದೀನ ಎಲೆಗಳು ಮತ್ತು 4-5 ಹಸಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಅರ್ಧ ಕಪ್ ಹಸಿರು ವಟಾಣಿಗಳನ್ನ ತಗೊಂಡಿದ್ದೀನಿ. ಪುಲಾವ್ಗಾಗ್ಲಿ ಬಿರಿಯಾನಿಗಾಗ್ಲಿ ಈರುಳ್ಳಿನ ಯಾವಾಗ್ಲೂ ಉದ್ದವಾಗಿನೇ ಕಟ್ ಮಾಡಿ ಇಟ್ಕೋಬೇಕು. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಒಗ್ಗರಣೆಕ್ಕಿಂತ ಮುಂಚೆ ನಾವು 1.5 ಕಪ್ ಅಕ್ಕಿನ ನೀರಲ್ಲಿ ತೊಳೆದು ನೆನೆ ಹಾಕೊಂಡು ಇಟ್ಕೋಬೇಕು. ಅಕ್ಕಿನ ಒಂದ್ ಸುಮಾರು 15 ನಿಮಿಷ ಮುಂಚೆ ನೆನೆಸಿದ್ರೆ ಸಾಕು. ಇವಾಗ ನಾನು ಪುಲಾವ್ ಮಾಡ್ಲಿಕ್ಕೆ ಇನ್ಸ್ಟಾ ಪಾಟ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಕುಕ್ಕರ್ ಕೂಡ ತಗೋಬಹುದು. ಮೊದಲಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕೊಂಡು ಅದರಲ್ಲಿ ಬಿರಿಯಾನಿ ಎಲೆ, ಒಂದು 7-8 ಕರಿಮೆಣಸು, 3 ಏಲಕ್ಕಿ ಮತ್ತು ಒಂದು ಸಣ್ಣ ದಾಲ್ಚಿನ್ನಿ ಹಾಕೋಬೇಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆನ ಸೇರಿಸಿ ಜಾಸ್ತಿ ಹೊತ್ತು ಹುರಿಬಾರ್ದು. ಆಮೇಲೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದ್ 2 ನಿಮಿಷ ಹುರಿದ್ಮೇಲೆ ಪುದೀನ ಎಲೆಗಳು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಮತ್ತೆ ಫ್ರೈ ಮಾಡ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರಿಯಾಗಿ ಫ್ರೈ ಆಗಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾವು ತರಕಾರಿಗಳನ್ನ ಸೇರ್ಸೋಣ. ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್, ಬೀನ್ಸ್ ಹಾಗೂ ಆಲೂಗಡ್ಡೆ ಮತ್ತೆ ಗ್ರೀನ್ ಪೀಸ್ ಅನ್ನ ಹಾಕಿ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡೋಣ. ಇವೆಲ್ಲನ ಜಾಸ್ತಿ ಹುರಿಯೋದು ಬೇಕಾಗಿಲ್ಲ, ಯಾಕಂದ್ರೆ ಅನ್ನದ ಜೊತೆ ಮತ್ತೆ ಇದು ಕುಕ್ ಆಗುತ್ತೆ. ತರಕಾರಿಗಳೆಲ್ಲ ಒಂದ್ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ 1 ಟೀ ಸ್ಪೂನ್ ಪುಲಾವ್ ಮಸಾಲಾನ ಹಾಕಿ ಮಿಕ್ಸ್ ಮಾಡ್ಬೇಕು. ಆಗೋ ನೋಡಿ, ಆಲ್ರೆಡಿ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಇವಾಗ ನಾವು ನೆನ್ಸಿಟ್ಟಿರೋ ಅಕ್ಕಿನ ಸೇರ್ಸೋಣ. 1.5 ಕಪ್ ಅಕ್ಕಿಗೆ ನಾವು 3 ಕಪ್ ನೀರನ್ನ ಹಾಕ್ತಾ ಇದೀವಿ. ನಿಮ್ಗೆ ಇನ್ನೂ ಸಾಫ್ಟ್ ಆಗಿರೋ ಪುಲಾವ್ ಬೇಕಂದ್ರೆ ಒಂದ್ ಅರ್ಧ ಕಪ್ ಹೆಚ್ಚು ಹಾಕೋಬಹುದು. ಇವಾಗ ಇದನ್ನೆಲ್ಲ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ಇದಕ್ಕೆ ಒಂದು 2 ವಿಸಿಲ್ ಬರೋವರೆಗೂ ಕುಕ್ ಮಾಡಬೇಕು. ಕುಕ್ಕರ್ ಇಲ್ಲದೆ ಹೊರಗಡೆ ಕುಕ್ ಮಾಡಿದ್ರೆ ಒಂದು 15 ನಿಮಿಷವರೆಗೂ ಕುಕ್ ಮಾಡಿದ್ರೆ ಸಾಕು. ಅದು ನೋಡಿ, ನಮ್ಮ ಟೇಸ್ಟಿ ಪುಲಾವ್ ರೆಡಿ ಆಗಿದೆ. ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಇವಾಗ ನಮ್ಮ ನೆಕ್ಸ್ಟ್ ರೆಸಿಪಿ ಹೆಸರುಬೇಳೆ ಪಾಯಸ. ಇದನ್ನ ಮಾಡ್ಲಿಕ್ಕೆ ನಾವು ಫಸ್ಟ್ 1 ಕಪ್ ಹೆಸರುಬೇಳೆ ಹಾಗೂ 2 ಟೇಬಲ್ ಸ್ಪೂನ್ ಸಾಬೂದಾನ 1 ಗಂಟೆ ಕಾಲ ಅದನ್ನ ನೆನೆಸಿ ಇಡಬೇಕು. ಎರಡನ್ನೂ ಸೇರಿ ಒಂದು ಕುಕ್ಕರ್ ಅಲ್ಲಿ 1 ವಿಸಿಲ್ ಬರುವ ಹಾಗೆ ಕುದಿಸ್ಕೋಬೇಕು. ಬೇಳೆ ಚೆನ್ನಾಗಿ ಸಾಫ್ಟ್ ಆಗಿ ಕುದಿಬೇಕು. ಕುಕ್ಕರ್ ಇಲ್ಲ ಅಂದ್ರೆ ನೀವು ಸಪ್ರೇಟ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು. ಒಂದು 20 ನಿಮಿಷ ಕುದಿಸ್ಬೇಕಾಗತ್ತೆ. ನೋಡಿ, ಈ ತರ ಸಾಫ್ಟ್ ಆಗಿ ಬಂದ್ರೆ ಸಾಕು. ಹೆಸರುಬೇಳೆ ಪಾಯಸ ಮಾಡ್ಲಿಕ್ಕೆ ನಿಮ್ಗೆ ಸುಮಾರು ರೆಸಿಪಿಗಳು ಸಿಗುತ್ತೆ, ಆದ್ರೆ ಈ ಮೆಥಡ್ ಅಲ್ಲಿ ಟ್ರೈ ಮಾಡಿದ್ರೆ ತುಂಬಾ ಈಸಿಯಾಗಿ ಆಗೋಗುತ್ತೆ. ಮಕ್ಕಳಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾವು ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆದ್ಮೇಲೆ ಅದರಲ್ಲಿ ಗೋಡಂಬಿ ಹಾಕಿ ಹುರ್ಕೊಳ್ಳೋಣ. ನಂತರ ಒಂದು ಅರ್ಧ ಕಪ್ ದ್ರಾಕ್ಷಿನ ಹಾಕಿ ಒಣ ದ್ರಾಕ್ಷಿನ ಹುರ್ಕೋಬೇಕು. ಇವಾಗ ನಾವು ಒಂದು 2 ಕಪ್ ನಷ್ಟು ತೆಂಗಿನ ಹಾಲನ್ನ ಹಾಕೋಣ. ಈ ರೆಸಿಪಿಯಲ್ಲಿ ನಾನು ತೆಂಗಿನ ಹಾಲನ್ನು ಯೂಸ್ ಮಾಡಿದ್ದೇನೆ. ನೀವು ಬೇಕಾದರೆ ನಾರ್ಮಲ್ ಹಾಲಾದರೂ ಯೂಸ್ ಮಾಡ್ಕೋಬಹುದು. ಇವಾಗ ನಾವು ಎಷ್ಟು ಹೆಸರುಬೇಳೆ ತಗೊಂಡಿದ್ದೀವೋ ಸಮ ಪ್ರಮಾಣ ನಾವು ಬೆಲ್ಲ ತಗೋತೀವಿ. 1 ಕಪ್ ಹೆಸರುಬೇಳೆಗೆ 1 ಕಪ್ ಬೆಲ್ಲ ತಗೋಬೇಕು. ಕುದಿಲಿಕ್ಕೆ ಶುರು ಆಗ್ತಾ ಇದ್ದಾಗೆ ನಾವು ಇದಕ್ಕೆ 1/2 ಟೀ ಸ್ಪೂನ್ ಏಲಕ್ಕಿ ಪೌಡರನ್ನ ಹಾಕೊಳ್ಳೋಣ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಇದಕ್ಕೆ ನಾವು ಬೆಂದಿರೋ ಹೆಸರುಬೇಳೆ ಮತ್ತು ಸಾಬೂದಾನನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಕ್ತಾನೆ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಹೋಗಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಇದರಲ್ಲಿ ಯಾವ ಗಂಟು ಆಗಲ್ದಾಗೆ ನಾವು ಸ್ಮ್ಯಾಶ್ ಮಾಡಿ ಮಾಡಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇದನ್ನು ಇನ್ನೊಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಪಾಯಸಕ್ಕೆ ಹುಗ್ಗಿ ಅಂತ ಕರೀತಾರೆ. ನೀವೇನಂತ ಕರಿತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇವಾಗ ಲಾಸ್ಟ್ಗೆ ಈ ಥರ ಥಿಕ್ನೆಸ್ ಬರುತ್ತೆ. ಅದು ನೋಡಿ, ರೆಡಿ ಆಯಿತು ನಮ್ಮ ಹೆಸರುಬೇಳೆ ಪಾಯಸ. ಸೂಪರ್ ಹೆಲ್ದಿ ಹಾಗೂ ಟೇಸ್ಟಿ ಆಗಿರೋ ಈ ಸ್ವೀಟನ್ನ ಖಂಡಿತ ಟ್ರೈ ಮಾಡಿ. ಇವಾಗ ನಮ್ಮ ಫೈನಲ್ ಐಟಮ್ ಈರುಳ್ಳಿ ಪಕೋಡ. ಇದನ್ನ ಮಾಡ್ಲಿಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ತಗೋಬೇಕು. ಅದನ್ನ ಉದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣವಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅವೆಲ್ಲನೂ ಸರಿಯಾಗಿ ಬಿಡಿಸಿ ಇದಕ್ಕೆ 1 ಕಪ್ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಬೇಕು. ಮೇಲೆ 1 ಚಮಚ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಚಮಚ ಹಸಿ ಖಾರನ ಹಾಕ್ತೀನಿ. ಹಸಿ ಖಾರ ಅಂದ್ರೆ ಮೆಣಸಿನಕಾಯಿ, ಉಪ್ಪು, ಜೀರಿಗೆ, ಕೊತ್ತಂಬರಿ ಇವೆಲ್ಲವನ್ನು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಸಣ್ಣದಾಗಿ ಮಾಡಿಕೊಂಡು ನಿಮ್ಮ ರುಚಿಗೆ ತಕ್ಕ ಹಾಗೆ 1 ಚಮಚನೋ ಅಥವಾ 2 ಚಮಚನೋ ಹಾಕಿ ಕಲಿಸ್ಕೋಬೇಕು. ಇದರಿಂದ ನಮಗೆ ಹೆಚ್ಚು ಮಸಾಲೆ ಅವಶ್ಯಕತೆ ಇರಲ್ಲ. ಮೇಲೆ ಕಲರ್ಗೋಸ್ಕರ ಅಷ್ಟೇ ನಾನು ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಆದರೆ ನಿಜವಾದ ಖಾರ ಬರೋದು ಹಸಿ ಖಾರದಿಂದನೇ. ಸೊ ಇದೇ ಥರ ಟ್ರೈ ಮಾಡಿದರೆ ನಿಮಗೆ ಪಕೋಡ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು.
ಮೇಲೆ ನಾನು ಒಂದು ಚಿಟಿಕೆ ಸೋಡಾ ಹಾಕಿದ್ದೀನಿ. ನಿಮಗೆ ಅದನ್ನ ಸ್ಕಿಪ್ ಮಾಡೋದಿದ್ರೆ ಕೂಡ ನಡೆಯುತ್ತೆ. ಈ ಎಲ್ಲ ಮಿಕ್ಸ್ಚರ್ನ ನಾವು ಸರಿಯಾಗಿ ಕೈಯಿಂದ ಕಲಿಸ್ಬೇಕು. ಇದಕ್ಕೆ ನೀರು ತುಂಬಾನೇ ಕಡಿಮೆ ಅವಶ್ಯಕತೆ ಇರುತ್ತೆ. ಈರುಳ್ಳಿ ಕೂಡ ನೀರು ಬಿಡುತ್ತೆ, ಅದಕ್ಕೆ ನಾವು ಜಾಸ್ತಿ ನೀರನ್ನು ಹಾಕಬಾರ್ದು. ಇದು ಮಿಕ್ಸ್ ಮಾಡ್ತಾ ಇದ್ದಾಗೆ ಸಾಫ್ಟ್ ಆಗ್ತಾನೆ ಹೋಗುತ್ತೆ. ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಜಾಸ್ತಿ ಹೊತ್ತು ಬಿಡಬಾರ್ದು. ಒಂದು 2 ನಿಮಿಷ ಅಂದರೆ ಸಾಕು. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಪಕೋಡಿ ಹಾಕ್ತಾ ಹೋಗಬೇಕು. ಒಂದು ಸ್ವಲ್ಪ ದೂರದಲ್ಲಿ ಹಾಕಿದರೆ ಒಂದಕ್ಕೊಂದು ಹತ್ಕೊಳ್ಳಲ್ಲ, ಹಾಗಾಗಿ ಚೆನ್ನಾಗಿ ಬರುತ್ತೆ. ಆನಿಯನ್ ಪಕೋಡನ ನಾವು ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಟೆ ಕರಿಬೇಕಾಗುತ್ತೆ. ಅದರಿಂದ ಒಳಗಿನವರೆಗೂ ಚೆನ್ನಾಗಿ ಬೆಂದು ಸರಿಯಾಗಿ ಪಕೋಡ ರೆಡಿ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಸಾಫ್ಟ್ ಮತ್ತು ಹಸಿಯಾಗಿ ಉಳಿದ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಡೋದನ್ನು ಮರಿಬೇಡಿ. ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಅದರಿಂದ ಪಕೋಡಿ ಸರಿಯಾಗಿ ಕರಿಯುತ್ತೆ. ಸೊ ಇಷ್ಟು ಮಾಡಿದರೆ ಸಾಕು, ನಮ್ಮ ಆನಿಯನ್ ಪಕೋಡ ರೆಡಿ. ಇಷ್ಟೇ ಸಿಂಪಲ್ ಹಾಗೂ ಸೂಪರ್ ಸ್ಪೆಷಲ್ ಆಗಿರೋ ಥಾಲಿನ ಖಂಡಿತ ಟ್ರೈ ಮಾಡಿ. ಈ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ನೋಡಲಿಕ್ಕೆ ಇಷ್ಟ ಅಂತ ಕೂಡ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಹಾಗೂ ಹೆಲ್ದಿ ರೆಸಿಪಿ ಜೊತೆ.